ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಮತ್ತು ಪೊಲೀಸರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಒಬ್ಬ ಜೀವಂತ ಜನಪ್ರತಿನಿಧಿಗೆ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿದವನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬಿಜೆಪಿ ಪಕ್ಷದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಸುಜಾತಾ ಹಂಡಿ ಅವರನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿದರು. ಇನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಾಗೂ ಪಕ್ಷದ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಳೆ ಅವರನ್ನ ವ್ಯಕ್ತಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಜೀವಂತ ಇರುವಾಗಲೇ ಶ್ರದ್ಧಾಂಜಲಿ ಸಲ್ಲಿಸಿ ಎಂದು ಅವಮಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿ ಪಕ್ಷ ನಗರ ಮತ್ತೆ ಗ್ರಾಮಾಂತರ ವತಿಯಿಂದ ಏನು ಹುಬ್ಬಳ್ಳಿಯಲ್ಲಿ ಏನಿದು ಘಟನೆ ಆಯಿತು, ತುಂಬ ದುಃಖಪಟ್ಟು ಆ ಘಟನೆ ವಿರೋಧ ನಾವೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಹೇಳ್ದಂಗೆ ನಾವು ಯಾವುದೇ ಸರ್ಕಾರ ಇರಬೇಕಿದ್ರೆ ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ, ರೈತರಿಗೋಸ್ಕರ ಪರವಾಗಿ ನಾವು ಚುನಾಯಿತ ವೋಟ್ ತಗೊಂಡು ನಾವು ಬಂದಿರ್ತೀವಿ. ಆದರೆ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಇಂಥ ಸರ್ಕಾರ ಇದ್ರೂ ಇಲ್ದಂಗೆ ಅದಕ್ಕೆ ಇದು ಹುಬ್ಬಳ್ಳಿ ಏನು ಘಟನೆ ಆಯಿತು ನಾವು ಖಂಡಿಸಿ ಅದು ಕರೆಕ್ಟಾಗಿ ನ್ಯಾಯಾಂಗ ತನಿಖೆ ಆಗಬೇಕು. ಇವಾಗ ಅವರು ಕೂಡ ಕಾಂಗ್ರೆಸ್ ಅವರು ಬೇರೆ ಬೇರೆ ರೀತಿಯಲ್ಲಿ ಅಂತಿದ್ದಾರೆ, ಆ ಮಹಿಳೆ ಬೇರೆ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಬಿಟ್ಟು ಮಹಿಳೆಯರಿಗೆ ಗೌರವ ಕೊಟ್ಟಂಗೆ ಏನಿದೆ ನ್ಯಾಯಾಂಗ ತನಿಖೆಯಾಗಿ ಯಾರದು ಪೊಲೀಸ್ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಅವ್ರಿಗೆ ನ್ಯಾಯಾಂಗವಾಗಿ ಶಿಕ್ಷೆ ಆಗಬೇಕಂತ ನಮ್ಗೆ ಆಗ್ರಹ. ಅದೇ ವಿಡಿಯೋ ಅದೇ ಅಂತಿದ್ದೀನಲ್ಲ, ಅವ್ರು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಅದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಹಿಳೆ ಯಾವುದೇ ಪಕ್ಷ ಪಾರ್ಟಿ ಬರಲ್ಲ. ಮಹಿಳೆ ಇದ್ದರೆ ಮಹಿಳೆಗೆ ನಮ್ಮ ಸಂಸ್ಕಾರ, ನಮ್ಮ ಭಾರತೀಯ ಸಂಸ್ಕೃತಿ ಮಹಿಳೆಯರಿಗೆ ಗೌರವ ಕೊಡಬೇಕಂತ ಸಂಸ್ಕೃತಿ. ನಮ್ಮ ಮಹಾಭಾರತ ಆಗಿದ್ದು ಕೂಡ ನಮಗೆಲ್ಲ ನೆನಪಿರಬೇಕು. ಮಹಾಭಾರತ ಆಗಿದ್ದು ಮಹಿಳೆಗೆ ಅಗೌರವ ಕೊಟ್ಟಿದ್ದಾರೆ, ಅದಕ್ಕೆ ಮಹಾಭಾರತ ಆಯಿತು. ಆ ರೀತಿ ಇನ್ನೂ ಆಗಬಾರ್ದು. ಇವಾಗ ಇದು ಹೊಸ ಯುಗ 2026 ಇದರಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಂಗೆ ನಮ್ದೆಲ್ಲ ಕರ್ತವ್ಯ ಇದೆ. ಪಕ್ಷಪಾತ ಬಿಟ್ಟು ನಾವೆಲ್ಲ ಒಂದಾಗಿ ಮಹಿಳೆಯರಿಗೆ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ಕರೆಕ್ಟಾಗಿ ಅದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು ಬಿಟ್ಟು ಈ 2023 ಎಲ್ಲ ವಿಡಿಯೋ ಬಿಟ್ಟು ಏನು ಘಟನೆ ಆಗಿದೆ ಅದು ಸರಿಯಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ನ್ಯಾಯ ಸಿಗಬೇಕು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಒಬ್ಬ ದಲಿತ ಕಾರ್ಯಕರ್ತ ಆಗಿರ್ತಕ್ಕಂಥ ಸುಜಾತಾ ಹಂಡಿ ಅನ್ನುವಂಥ ಒಂದು ಮಹಿಳೆಯ ಮೇಲೆ ವಿವಸ್ತ್ರಗೊಳಿಸಿ ಅವಳ ಮೇಲೆ ದೌರ್ಜನ್ಯ ನಡೆದಿರ್ತಕ್ಕಂಥ ಒಂದು ಕುಕೃತ್ಯ ಈ ಕಳೆದ ಬುಧವಾರದಂದು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಇವತ್ತು ಅವಳೊಬ್ಬ ಮಹಿಳೆ ಅಷ್ಟೇ ಅಲ್ಲದೆ ಅವಳೊಬ್ಬ ನಾಗರಿಕಳು ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತಿನ ದಿವಸ ಇಂಥ ಒಂದು ಕುಕೃತ್ಯಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ರೂ ಕೂಡ ಇದೆಲ್ಲವನ್ನ ಕಂಡು ಕಾಣದಂತೆ ನಿದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ಯಾವುದಕ್ಕೂ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಅವರಿಂದ ನಡೀತಾ ಇಲ್ಲ. ಇವತ್ತು ಪೊಲೀಸರು ಅಂದ ತಕ್ಷಣಕ್ಕೆ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರು ಇವತ್ತು ಇಂಥ ವಿವಸ್ತ್ರಗೊಳಿಸಿ ದೌರ್ಜನ್ಯ ಎಸಗ್ತಕ್ಕಂಥ ಕೆಲಸಕ್ಕೆ ಇಳಿತಾರಂತ ಹೇಳಿದ್ರೆ ಇನ್ನು ನಮ್ಮನ್ನು ರಕ್ಷಿಸ್ತಕ್ಕಂಥವ್ರು ಯಾರು ಇವತ್ತು ರಾಜ್ಯದಲ್ಲಿ ಅನ್ನೋಂಥದ್ದು ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದ ಸಂಸ್ಕಾರ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಮಹಿಳೆ ಗೌರವಕ್ಕೆ ಧಕ್ಕೆ ಬರ್ತಾ ಇದೆ, ಮಹಿಳೆಯ ಗೌರವದ ಮೇಲೆ ದಾಳಿ ನಡೀತಾ ಇದೆ. ಆದರೂ ಕೂಡ ಇವತ್ತು ಈ ಒಂದು ಸರ್ಕಾರ ಕಾಂಗ್ರೆಸ್ನ ದುರಾಡಳಿತ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಮತ್ತು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತು ಜನರಿಗೆ ತೋರಿಸ್ಕೊಡ್ಬೇಕಾಗಿದೆ ಅವರು. ಇಷ್ಟೇ ಅಲ್ಲದೆ ಇವತ್ತು ಸುಜಾತಾ ಹಂಡೆ ಅನ್ನುವಂಥ ಒಬ್ಬ ಮಹಿಳೆ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಅವರು ಕ್ರಮ ತಗೊಳ್ಬೇಕಾದಂಥ ಅವಶ್ಯಕತೆ ಬಹಳ ಇದೆ. ಯಾಕಂತಂದ್ರೆ ಅವರು ಒಬ್ಬ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ರಾಜ್ಯದಲ್ಲಿ ದೌರ್ಜನ್ಯ ನಡೀತಾ ಇದ್ರೆ ಮುಂದೆ ಬರ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ. ಆದರೆ ಇವತ್ತು ಅವರು ಯಾವುದೇ ರೀತಿಯಾದಂಥ ಮಾತಾಡ್ತಾ ಇಲ್ಲ, ಯಾವುದು ಕ್ರಮಗಳನ್ನು ಕೂಡ ಅವ್ರು ಜರುಗಿಸ್ತಾ ಇಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿ ಸಂಗತಿ ಇದು ಇವತ್ತಿನ ದಿವಸ. ಇಷ್ಟೇ ಅಲ್ಲದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮಾತೆತ್ತಿದ್ರೆ ನಾವೆಲ್ಲ ಹಿಂದುಳಿದವ್ರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಕಾನೂನಿನ ವ್ಯವಸ್ಥೆ ವ್ಯವಸ್ಥೆಯನ್ನು ನಾವು ಪಾಲಿಸ್ತೀವಿ, ಸಂವಿಧಾನವನ್ನು ರಕ್ಷಣೆ ನಾವು ಮಾಡ್ತೀವಿ ಅಂತ ಬೊಗಳೆ ಬಿಡೋಂಥ ಮುಖ್ಯಮಂತ್ರಿಗಳೇ, ಎಲ್ಲಿದ್ದೀರಾ ನೀವು? ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾಂಗ್ರೆಸ್ನ ನಾಯಕರುಗಳು ಏನು ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ ನೀವುಗಳು ಇವತ್ತು? ಹಾಗಾದರೆ ಇವತ್ತು ದಲಿತ ಮಹಿಳೆ
ಅವಳ ಮೇಲೆ ಇವತ್ತು ಇಷ್ಟೆಲ್ಲ ಒಂದು ವಿವಸ್ತ್ರಗೊಳಿಸಿ ಅವಳನ್ನು ದೌರ್ಜನ್ಯಕ್ಕೊಳಪಡಿಸ್ತಕ್ಕಂಥ ಇಂಥ ಕೆಲಸ ನಡೆದರೂ ಕೂಡ ಯಾವ ಕ್ರಮ ಜರುಗಿಸಿದ್ದೀರಾ ನೀವು? ಯಾರೇ ತಪ್ಪಿತಸ್ಥರು ಇರಲಿ ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಬೇಕು. ಪಾರದರ್ಶಕವಾಗಿರ್ತಕ್ಕಂಥ ತ್ವರಿತವಾದಂಥ ತನಿಖೆ ಆಗಬೇಕು. ಅದರ ಜೊತೆಗೇನೆ ಅವರನ್ನು ಕಠಿಣ ಕ್ರಮ ಕೈಗೊಂಡು ವಜಾಗೊಳಿಸ್ತಕ್ಕಂಥ ಕೆಲಸ ಆಗಬೇಕು. ಇಷ್ಟೇ ಅಲ್ಲದೆ ಇವತ್ತು ನಮ್ಮ ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರೇನಿದ್ದಾರೆ ಅವ್ರ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಅವರನ್ನು ಹತ್ಯೆ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಬೆದರಿಕೆ ಹೊಡ್ತಕ್ಕಂಥ ಚೂರಿಂದ ಹತ್ಯೆ ಮಾಡ್ತೀವಿ ಅನ್ನೋಂಥ ಒಂದು ಪೋಸ್ಟ್ ಹಾಕ್ತಾರೆ ಅಂತಂದರೆ ಯಾವ ರೀತಿಯ ನೀವು ಕ್ರಮ ಕೈಗೊಳ್ತಾ ಇದ್ದೀರಾ? ಅಷ್ಟೇ ಅಲ್ಲದೆ ಇವತ್ತು ಸುಳ್ಯ ಒಂದು ಶಾಸಕಿ, ಸುಳ್ಯ ಭಾಗದ ಶಾಸಕಿ, ಅವರು ಒಬ್ಬ ದಲಿತ ನಾಯಕಿ ಭಾಗೀರಥಿ ಅನ್ನೋಂಥವ್ರ ಬಗ್ಗೆ ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಅವ್ರು ಇನ್ನೂ ಜೀವಂತ ಇದ್ದಾಗ ಅಂತಂದರೆ ಇದು ಅವರ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಮರ್ಯಾದೆಗೇಡುವಂಥ ಕೆಲಸ ಆಗಿದೆ ಇದು. ಹಾಗಾದರೆ ನಿಮ್ಮ ಕ್ರಮ ಏನಿದೆ ಇದ್ರ ಬಗ್ಗೆ? ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಮಹಿಳೆಯರ ಮೇಲೆ ಕೊಲೆಗಳಾಗ್ತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ, ದೌರ್ಜನ್ಯ ಆಗುತ್ತೆ, ನಮ್ಮ ಒಬ್ಬ ದಲಿತ ನಾಯಕರ ಮೇಲೆ ಇಂಥ ಪೋಸ್ಟ್ಗಳು ಹಾಕ್ತಾರೆ ಅಂತಂದರೆ ಯಾವ ರೀತಿ ಆಡಳಿತ ನೀವು ಜನರಿಗೆ ಕೊಡ್ತಾ ಇದ್ದೀರಾ? ಇವತ್ತು ನೀವು ದಲಿತರ ಪರವಾಗೂ ಇಲ್ಲ, ಮಹಿಳೆಯರ ಪರವಾಗೂ ಇಲ್ಲ, ಹಿಂದುಳಿದವ್ರ ಪರವಾಗೂ ಇಲ್ಲ. ಹಾಗಾದರೆ ಯಾರ ರಕ್ಷಣೆಗಾಗಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ? ಅಂದರೆ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ತಕ್ಕಂಥ ಆಡಳಿತ ಮಾತ್ರ ನೀವು ನಡೆಸ್ತಾ ಇದ್ದೀರಾ? ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತೇನು ಮಹಿಳೆಗೆ ನೀವು ಅಗೌರವ ತೋರಿಸ್ತಕ್ಕಂಥ ನಿಮ್ಮ ಪೊಲೀಸರ ನಡೆ ಏನಿದೆ ಇದನ್ನು ಆದಷ್ಟು ನೀವು ವ್ಯವಸ್ಥೆಯನ್ನು ಭದ್ರಗೊಳಿಸಿ ಎಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿ. ಸೂಕ್ತ ಕಠಿಣ ಕ್ರಮವನ್ನು ತಗೊಳ್ಳದೆ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಒಬ್ಬ ಸುಜಾತ ಹಂಡೆ ಅನ್ನೋಂಥ ಒಬ್ಬ ಕಾರ್ಯಕರ್ತರಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದ ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಅವತ್ತಿನ ದಿವಸ ನಿಮ್ಮೆದುರಿಗೆ ಬಂದು ನಿಮ್ಮನ್ನು ಯಾವ ರೀತಿಯಾಗಿ ನಾವು ನ್ಯಾಯವನ್ನು ನಿಮ್ಮಿಂದ ತಗೋಬೇಕೋ ಆ ಎಲ್ಲ ನಿಟ್ಟಿನಿಂದ ಬಂದು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಆದಷ್ಟು ಬೇಗ ಇದಕ್ಕೆ ಸೂಕ್ತ ನ್ಯಾಯ ಒದಗಿಸಿ ಸೂಕ್ತ ತನಿಖೆ ಮಾಡಬೇಕು. ಆ ಹಂಡೆ ಸುಜಾತ ಅನ್ನೋರಿಗೆ ಇವತ್ತು ನೀವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.